ನಿಮ್ಮ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇದು ಬಹಳ ಇಂಪಾರ್ಟೆಂಟು. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಟಾಪಿಕ್ ಏನು ಅಂತಂದರೆ, ನೀವು ನಿಮ್ಮ ಚಾನಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬೇಸಿಕ್ ಇನ್ಫಾರ್ಮೇಷನ್ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾನು ಹಿಂದೆ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನಂತರ ಐ ಬಟನಲ್ಲೂ ಕೂಡ ಕೊಟ್ಟಿರ್ತೇನೆ. ಮೇಲ್ಗಡೆ ನೀವು ನೋಡ್ಕೊಂಡ್ಬಿಟ್ಟು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ನಂತರ ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಏನೆಲ್ಲ ನಿಮಗೆ ಅಗತ್ಯ ಇದೆ, ಬೇಸಿಕ್ ನಾಲೆಜ್ ಇದು. ಸೊ ಇದು ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಬೇಸಿಕ್ ನಾಲೆಜು. ಈ ಬೇಸಿಕ್ ನಾಲೆಜು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬೇಸಿಕ್ ನಾಲೆಜಲ್ಲಿ ನೀವು ಏನೆಲ್ಲ ತಿಳ್ಕೊಬೋದು ಅಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಮೊದಲನೇದಾಗಿ ನಿಮ್ಮ ಯೂಟ್ಯೂಬ್ ಬ್ಯಾನರ್ ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಯೂಟ್ಯೂಬ್ ಬ್ಯಾನರ್ ಏನಿದೆ ಅಲ್ವೋ ಅದೇ ನಿಮ್ಮ ಚಾನಲ್ ಅಂತ ಅನ್ನೋದಕ್ಕೆ ಒಂದು ಐಡೆಂಟಿಟಿ ಆಗುತ್ತೆ. ಸೊ ಆ ಒಂದು ಯೂಟ್ಯೂಬ್ ಬ್ಯಾನರನ್ನು, ಯೂಟ್ಯೂಬ್ ಚಾನಲ್ಗೆ ಬ್ಯಾನರನ್ನು ಯಾವ ಥರ ನೀವು ರೆಡಿ ಮಾಡೋದು, ನಂತರ ನಿಮ್ಮ ಚಾನಲ್ಗೆ ನಿಮ್ಮದೇ ಆದಂಥ ಒಂದು ಲೋಗೋ. ಸೊ ನನ್ನ ಚಾನಲ್ಗೆ ಇಲ್ಲಿ ಇದೆ ನೋಡಿ. ಸೊ ಈ ಥರ ಒಂದು ಲೋಗೋ ರೆಡಿ ಮಾಡ್ಕೋಬೇಕಾಗತ್ತೆ, ಸರಿನಾ? ಮೊದಲನೇದಾಗಿ ಬ್ಯಾನರ್ ಆಯಿತು, ಎರಡನೇದಾಗಿ ಲೋಗೋ ಆಯಿತು. ಇನ್ನು ನಿಮ್ಮ ಚಾನಲ್ಗೆ ಏನು ಹೆಸರು ಇಡ್ತಾ ಇದ್ದೀರಾ, ಸೊ ಏನು ಹೆಸರು ಇಡಬೇಕು, ಆ ಹೆಸರು ಇಟ್ಟರೆ ಆ ಚಾನಲ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಬೇಕಾಗುತ್ತೆ. ಸೊ ವೀಕ್ಷಕರೇ, ಸೊ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ನನ್ನ ಚಾನಲ್ನ ವಿಡಿಯೋಗಳು ನಿಮಗೆ ನಿರಂತರವಾಗಿ ಬರ್ತಾ ಇರಬೇಕು ಅಂತಂದರೆ ಇಲ್ಲಿ ನನ್ನ ಚಾನಲ್ದು ಹೆಸರು ಕೊಟ್ಬಿಟ್ಟು ಅದರ ಕೆಳಗಡೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಈ ಎನಿಮೇಟೆಡ್ ಸಬ್ಸ್ಕ್ರಿಪ್ಷನ್ ಬಟನನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಸರಿನಾ? ನಾನು ನಿಮಗೆ ಕ್ರಿಯೇಟ್ ಮಾಡೋದು ಹೇಗಂತ ಹೇಳಿ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ನಿಮ್ಮ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇದು ಬಹಳ ಇಂಪಾರ್ಟೆಂಟು. ಮೊದಲನೇದಾಗಿ ಯೂಟ್ಯೂಬ್ ಬ್ಯಾನರ್ ಬೇಕಾಗುತ್ತೆ, ಯೂಟ್ಯೂಬ್ ಚಾನಲ್ಗೆ ಬ್ಯಾನರ್ ಬೇಕಾಗುತ್ತೆ. ಅದರ ನಂತರ ನಿಮ್ಮ ಚಾನಲ್ಗೆ ಒಂದು ಲೋಗೋ ಬೇಕಾಗುತ್ತೆ. ಆ ಲೋಗೋದಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟು ಇಲ್ಲಿ ನೋಡಿ, ಕೊನೆಯಲ್ಲಿ ನನ್ನ ವಿಡಿಯೋದ ಕೊನೆಯಲ್ಲಿ ಏನಿದೆ ಹೇಳಿ, ಒಂದು ಲೋಗೋ ಬರ್ತಾ ಇದೆ. ಆ ಲೋಗೋ ನಿಮಗೂ ಕೂಡ ನಿಮ್ಮ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಲೋಗೋ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಅಥವಾ ಬ್ಯಾನರ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಯಾವ ಒಂದು ರೆಸೊಲ್ಯೂಷನ್ನಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಬ್ಯಾನರನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ನಿಮ್ಮ ಚಾನಲ್ ಲೋಗೋನ ಯಾವ ಒಂದು ಸ್ಕ್ರೀನ್ ರೆಸೊಲ್ಯೂಷನಲ್ಲಿ ನಿಮ್ಮ ಚಾನಲ್ ಲೋಗೋನ ರೆಡಿ ಮಾಡಬೇಕು, ನಂತರ ನಿಮ್ಮ ಚಾನಲ್ ಹೆಸರನ್ನು ಯಾವ ಥರ ಹೀಗೆ ಎಡಿಟ್ ಮಾಡೋದು, ಸಬ್ಸ್ಕ್ರಿಪ್ಷನ್ ಮಾಡೋದು, ಆ್ಯಡ್ ಮಾಡೋದು, ಪ್ರತಿಯೊಂದನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವೀಕ್ಷಕರೇ, ಇಂತಹ ನಿರಂತರ ಮಾಹಿತಿಗಳಿಗಾಗಿ ಟೆಕ್ ಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಬಂದೇ ಬರ್ತಾ ಇರುತ್ತೆ. ನಿಮಗೆ ಯೂಟ್ಯೂಬ್ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ, ನಾನು ನಿಮಗೆ ನಿರಂತರವಾಗಿ ಸಹಾಯ ಮಾಡ್ತೀನಿ ನನ್ನ ಕೈಲಿ ಆದಷ್ಟು. ಸೊ ವೀಕ್ಷಕರೇ, ಇನ್ನು ನಿಮಗೆ ಬೇಕಾದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಶಾರ್ಟಲ್ಲಿ ಇದ್ದರೆ ನಿಮಗೂ ಕೂಡ ನೋಡಲಿಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಎಲ್ಲ ಒಂದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಲಿಕ್ಕೆ ಬಹಳ ಲೆಂದಿ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಎಷ್ಟು ಇರುತ್ತೆ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.